ಎತ್ತಿನ ಹೊಳೆ ಯೋಜನೆ ಮಾಡಬೇಕು ಅಂತ ಹೇಳಿ ಇವಾಗೇನು ಅಚೀವ್ಮೆಂಟ್ ನೀರಾವರಿ ಕೊಡ್ತಾ ಇಲ್ಲ. ಓಕೆ, ನೀರಾವರಿ ಬೇಡ. ಈಗ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ರಾಗಿ ಹೋದ ವರ್ಷ ರಾಗಿ ಖರೀದಿ ಮಾಡ್ತಾರೆ, ಸಂತೋಷ. ಹಾಲು 3 ಅವರು ನಮಗೆ ಏನು ಟೇಬಲ್ ಶೆಲ್ಫ್ ಲೈಫ್ ಇರೋದು ಹಾಲು 3 ಅವರಲ್ಲಿ ಹಾಲು ಕೆಟ್ಟೋಗುತ್ತೆ. ರೈತ ಕರಿಯುವಂತ ಹಾಲು 3 ಅವರಲ್ಲಿ ನೀವು ಖರೀದಿ ಮಾಡ್ತೀರಾ 1 ಕೋಟಿ ಲೀಟ್ರು. ಕೃಷಿ ಇಲಾಖೆ ಮತ್ತು ನಮ್ಮ ಸಹಕಾರಿ ಇಲಾಖೆ ಇವತ್ತವರೆಗೂ ಏನು ರೈತರು ಬೆಳೆಯುವಂತ ರಾಗಿ ಇವತ್ತು ನೀವು ರೂಲ್ಸ್ ಮಾಡಿದೀರಾ, ಒಬ್ಬ ರೈತ ದೊಡ್ಡ ರೈತ ಆಗ್ಲಿ ಸಣ್ಣ ರೈತ ಆಗ್ಲಿ ಏನೇ ಆದ್ರೂ 20 ಕ್ವಿಂಟಾಲ್ ಮೇಲೆ ಹಾಕೋಂಗಿಲ್ಲ. 20 ಕ್ವಿಂಟಾಲ್ ಅಂದ್ರೆ ಎಷ್ಟು ಬರುತ್ತೆ ದುಡ್ಡು? 85,000 ರೂಪಾಯಿ 86,000 ರೂಪಾಯಿ ಬರುತ್ತೆ. ಒಬ್ಬ ರೈತ 85,000ದಲ್ಲಿ 86,000ದಲ್ಲಿ ಸ್ವಾವಲಂಬಿಯಾಗಿ ಹೆಂಗ್ ಜೀವನ ಮಾಡ್ತಾನೆ? 1 ಎಕರೆಗೆ 10 ಕ್ವಿಂಟಾಲ್ ಬೆಳೆಯಕ್ಕೆ 15ರಿಂದ 20,000 ಖರ್ಚಾಗುತ್ತೆ. ಇವತ್ತು ಕಟಾವು ಮಿಷಿನ್ ಸೇರಿ 15ರಿಂದ 20,000 ಖರ್ಚಾಗುತ್ತೆ. 2 ಎಕರೆಗೆ ಕೇಂದ್ರ ಸರ್ಕಾರ ಇನ್ನೂ ರಾಗಿಯನ್ನ MSPಯಲ್ಲಿ ನೀವು ಪರ್ಚೇಸ್ ಮಾಡಿ ನಾವು ತೆಗೆದುಕೊಳ್ತೀವಿ. ಬೇರೆ ಬೇರೆ ರಾಜ್ಯಗಳೆಲ್ಲ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಮತ್ತೊಮ್ಮೆ ತೀರ್ಮಾನ ಮಾಡಿದ್ವಿ, ರೈತ 50 ಕ್ವಿಂಟಾಲ್ವರೆಗೂ ಕೊಡೋಕ್ಕೆ ಅವಕಾಶ ಇದೆ. ಎರಡನೇದು, ವೃಷಭಾವತಿಯಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿಗೆ ನಾವು ನಿರ್ದಿಷ್ಟವಾಗಿ ಗೊತ್ತಿಲ್ಲ, ಒಂದು 20ರಿಂದ 25 ಕೆರೆಗಳು ನಿಮ್ಗೆ ಗೊತ್ತಿಲ್ಲ. ಎಲ್ಲ ತೂಪ್ಗೆರೆ ಹೋಗ್ಲಿ ಅಣ್ಣ, ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಒಂದೂ ಇಲ್ಲ. ಚರ್ಚೆ ಬೇಡ. ಗ್ರಾವಿಟಿ ಕ್ಷೇತ್ರ ನೀರನ್ನು ಕೂಡ ನೀರು ವಿಷಯ ಮಾತಾಡಿದ್ರೆ ಅವರು ವೃಷಭಾವತಿ ಸುಮಾರು 1,800 ಕೋಟಿ ರೂಪಾಯಿ ಫಸ್ಟ್ ಫೇಸ್ ಅಲ್ಲಿ, ನೆಲಮಂಗಲ ಯಶವಂತಪುರನು ಸ್ವಲ್ಪ ಸೇರ್ತದೆ, ತುಮಕೂರಲ್ಲಿ ಕೆಲವು ಸೇರ್ತಾರೆ, ಅದರಲ್ಲಿ ದೊಡ್ಡಬಳ್ಳಾಪುರ ಕೂಡ ಮೇಜರ್ ಕೆರೆಗಳನ್ನು ಸೇರಿಸಿದ್ದೇವೆ. ಅವರಿಗೆ ನೀರ್ದು ಕೂಡ ನಾನು ವ್ಯವಸ್ಥಿತವಾಗಿ ನಿಮ್ಮ ದೊಡ್ಡಬಳ್ಳಾಪುರ ಕೆರೆಗಳನ್ನು ಸೇರಿಸಿದ್ವಿ. ಸೆಕೆಂಡ್ ಫೇಸ್ ಅಲ್ಲಿ ಇನ್ನಷ್ಟು ಕೆರೆಗಳು ನೀವೇನು ನಿಮ್ಮ ಮತಕ್ಷೇತ್ರ ಹೇಳಿದ್ರಿ ಅಲ್ಲಿ ಕೂಡ ಸೇರ್ತವೆ. ಅದರಲ್ಲಿ ತಾರತಮ್ಯ ಇಲ್ಲ, ನಿಮಗೂ ಕೂಡ ಅವಕಾಶ ಅಲ್ಲ. ಸರ್, ಈಗ ಸಚಿವರೇ ಗ್ರೌಂಡ್ ವಾಟರ್ ಖರೀದಿ ಬಗ್ಗೆ ಹೇಳಿಲ್ಲ, ಜೋಳ ಮಾನದಂಡಿಗೆ ಜೋಳದ ಬಗ್ಗೆ ಒಂದು ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಕೇಂದ್ರ ಸರ್ಕಾರ ಇನ್ನೂ ಜಾಸ್ತಿ ರಾಗಿ ಖರೀದಿ ಮಾಡಬೇಕು ಅಂತ ಹೇಳಿ 50 ಕ್ವಿಂಟಾಲ್ ಮಾಡಿದೀರಾ. ಕ್ಷೇತ್ರದ ಜನತೆ ಪರವಾಗಿ ಕಳೆದ ವರ್ಷ ಹೈಯೆಸ್ಟ್ ರಾಗಿ ಇಡೀ ನಮ್ಮ ರಾಜ್ಯದಲ್ಲಿ ಹೈಯೆಸ್ಟ್ ರಾಗಿ ಹಾಕಿರೋದು ದೊಡ್ಡಬಳ್ಳಾಪುರ ತಾಲೂಕು. ಮಾನ್ಯ ಸಚಿವರು ಇರುವಂತಹ ಜಿಲ್ಲೆಯಿಂದನೇ ನಾವು ಹಾಕಿದೀವಿ. ಅದಕ್ಕೆ ಸಚಿವರಿಗೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಅದ್ಭುತವಾದಂತಹ MSP 4,290 ರೂಪಾಯಿ ಕೊಡ್ತಾರೆ. ತುಂಬಾ ಧನ್ಯವಾದಗಳು ಸಚಿವರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೂ. ನಾನು ರಾಗಿಗೆ 43 ರೂಪಾಯಿ ಬೆಲೆ ಕೊಡ್ತಿರೋದಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. 50 ಕ್ವಿಂಟಲ್ ಕೊಟ್ಟಿರೋದಕ್ಕೂ ಇವತ್ತೇ ಗೊತ್ತಾಗಿತ್ತು ಸರ್ ನಮಗೂ, ಅದಕ್ಕೂ ಧನ್ಯವಾದಗಳನ್ನ ಸಲ್ಲಿಸ್ತೀನಿ.